ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಮೂಗೂರು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿರುವಂಥ ಸುರೇಶ್ ರವರು ದಾವಣಗೆರೆಯ ವಿಶ್ವವಿದ್ಯಾನಿಲಯದಲ್ಲಿ PhDಗೆ ಭಾಜನರಾಗಿದ್ದಾರೆ. ನಮ್ಮ ಜೊತೆ ಸುರೇಶ್ ಅವರಿದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಮೊದಲಿಗೆ PhDಗೆ ಭಾಜನರಾಗಿದ್ದಾರೆ, ಕಂಗ್ರೆಸ್ ಹೇಳ್ತಾ. ಮೊದಲನೇದಾಗಿ ಡಾಕ್ಟರೇಟ್ ಪಡ್ಕೊಂಡಿರೋದ್ರ ಬಗ್ಗೆ ಹೇಗೆ ಅನ್ಸುತ್ತೆ ಸರ್? ಇಲ್ಲ, ನನಗೆ ತುಂಬ ದಿನಗಳಿಂದ ಇದೊಂದು ಪದವಿನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಇದಕ್ಕೆ ಮೂಲ ಒತ್ತಾಸೆ ಬಂದು ನನ್ನ ಆತ್ಮೀಯ ಗೆಳೆಯರಾದಂಥ ಡಾಕ್ಟರ್ NC ವೆಂಕಟರಾಜ್ ಅವರು ADC ವಿಶೇಷ ಭೂ ಅಧಿಕಾರಿಯಾಗಿದ್ದಾರೆ. ಅವರು ನನಗೆ ತುಂಬ ಇದಕ್ಕೆ ಪ್ರೇರಣೆ. ಅದಕ್ಕಿಂತ ಹೆಚ್ಚಾಗಿ ನಾನು ಕಾಲೇಜ್ ದಿನಗಳಲ್ಲೇ ನಾನು 1 to PUC ತನಕ ತಲಕಾಡಲ್ಲೇ ಓದಿದ್ದು. ಆನಂತರ ಡಿಗ್ರಿನ ಮಹಾರಾಜ ಕಾಲೇಜಲ್ಲಿ ಮಾಡಿದೆ, B.Ed ಶಾರದಾ ವಿಲಾಸ್ ಕಾಲೇಜಲ್ಲಿ ಮಾಡಿದೆ. ನಮ್ಮ ಮಾನಸ ಗಂಗೋತ್ರಿಯಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದು. ಆ ಮಾಸ್ಟರ್ ಡಿಗ್ರಿ ಮಾಡುವಾಗಲೇ ನಾನು UGC ಫೆಲೋಶಿಪ್ ಆಗಿತ್ತು, PhD ಮಾಡಬೇಕು ಅನ್ನೋ ಹಂಬಲ ಇತ್ತು. ಅದರ ನಡುವೆ ನನಗೆ ಈ ಪೊಲೀಸ್ ಕೆಲಸ ಸಿಕ್ಕಿದ್ರಿಂದ ನಾನು ಪೊಲೀಸ್ ಕೆಲಸಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡೆ. ಅದು ಮನಸ್ಸಲ್ಲಿ ನನಗೆ ಕಾಡ್ತಾನೇ ಇತ್ತು, ನಾನು ಇದೊಂದು PhD ಮಾಡೋಕ್ಕಾಗಲಿಲ್ವಲ್ಲ ಅಂತ. ಅದು ತುಂಬ ನಮ್ಮ ಪೊಲೀಸು ಕೆಲಸದ ಒತ್ತಡದಲ್ಲಿ ಅದು ನನಗೆ ಆಗಲಿಲ್ಲ. ಆನಂತರ ದಿನಗಳಲ್ಲಿ ಮತ್ತೆ ಅದನ್ನು ನನ್ನ ಕನಸನ್ನು ಈಡೇರಿಸಬೇಕಂತ ನಾನು ನಮ್ಮ ಆತ್ಮೀಯ ಗೆಳೆಯ ವೆಂಕಟರಾಜ್ ಜೊತೆ ಮಾತಾಡಿದಾಗ ಆಯಿತು, ಏನೋ ಒಂದು ಮಾಡೋಣ ಅಂತಂತಿದ್ರು. ಸದ್ಯ ಅದೊಂದು ಅವಕಾಶ ನನಗೆ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನನಗೆ ಮಾರ್ಗದರ್ಶಕರಾಗಿ ಡಾಕ್ಟರ್ HV ಶಾಂತರಾಜ್ ಅವರು ಸಿಕ್ಕಿದ್ರು. ಸಿಕ್ಕಿದ ಮೇಲೆ ನಾನು ಇಲಾಖೆಯಿಂದ ಅನುಮತಿ ತಗೊಂಡು 4 ವರ್ಷ ಅಧ್ಯಯನ ಮಾಡಿ, ಈ ಅಧ್ಯಯನದಲ್ಲಿ ನನಗೆ ಅತ್ಯಂತ ಹೆಚ್ಚು ಸಹಕಾರ ನನ್ನ ಪೊಲೀಸ್ ಇಲಾಖೆ ತುಂಬ ನೀಡಿದೆ. ನಾನು ಕೌಲಂದಲ್ಲಿ ಕೆಲಸ ಮಾಡಬೇಕಾದ್ರೆ ಮಹೇಂದ್ರ ಸರು ತುಂಬ ಸಹಾಯ ಮಾಡಿದ್ರು. ಮತ್ತು ನನ್ನ ಗುರುಗಳಾದ ಶಬೀರ್ ಹುಸೇನ್ ಸರು HD ಕೋಟೆಯಲ್ಲಿ ಕೆಲಸ ಮಾಡಬೇಕಾದ್ರೂ ತುಂಬ ಹೆಲ್ಪ್ ಮಾಡಿದ್ರು. ಆಗ ನಂಗೆ ತುಂಬ ಸಹಕಾರ ಆಯಿತು. ಅದಲ್ಲದೆ ನಾನು ನರಸೀಪುರಕ್ಕೆ ಮತ್ತೆ ಡ್ಯೂಟಿಗೆ ಬಂದಾಗ ಇಲ್ಲಿ ನಮ್ಮ ಧನಂಜಯ ಸರ್ ಅಂತೂ ನನಗೆ ರಾತ್ರಿ ಕರ್ತವ್ಯ ಮತ್ತು ಓದ್ಕೊಳ್ಳೋಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ಮಾಡಿಕೊಟ್ರು. ಅವರೆಲ್ಲರ ಒತ್ತಾಸೆಯಿಂದ. ಹಾಗಾಗಿ ನಮ್ಮ ಮೈಸೂರಿನ ಸೂಪರಿಂಟೆಂಡೆಂಟ್ ಪೊಲೀಸ್ ಆದಂಥ ವಿಷ್ಣುವರ್ಧನ್ ಸರು ನಂಗೆ ತುಂಬ ಸಹಾಯ ಮಾಡಿದ್ರು. ಇವರೆಲ್ಲರ ಸಹಕಾರದಿಂದ ಇವತ್ತು ನಾನು ಅದೊಂದು ಪದವಿನ ತಗೊಳಕ್ಕಾಯಿತು. ಅವರೆಲ್ಲರಿಗೂ ನಾನು ಈ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಹುತೇಕರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾವು PhD ಪದವಿಯನ್ನು ಪಡಿಬೇಕು, ಇಲ್ಲಿ ನಾವು ವ್ಯಾಸಂಗ ಮಾಡಬೇಕು ಅಂತಾರೆ. ಆದರೆ ನೀವು ದೂರಿನ ದಾವಣಗೆರೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೇಕೆ ಅಂತ? ಇಲ್ಲ, ನನಗೆ ಪ್ರಾರಂಭದಲ್ಲಿ ಅವಕಾಶ ಸಿಕ್ಕಿತ್ತು ಓದುವಾಗ. ಆನಂತರ ನನಗೆ ಅವಕಾಶ ಸಿಗಲಿಲ್ಲ. ದಾವಣಗೆರೆ ವಿಶ್ವವಿದ್ಯಾಲಯ ನನಗೆ ಅವಕಾಶ ನೀಡ್ತು. ಹಾಗಾಗಿ ನಾನು ಅಲ್ಲಿ PhD ಪದವಿನ ಪೂರೈಸೋಕ್ಕಾಯಿತು. ಅಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ನನ್ನ ಮಾರ್ಗದರ್ಶಕರಾದ ಶಾಂತರಾಜು ಸರು ಮತ್ತು HODಗಳಾದಂಥ ಮಂಜುನಾಥ್ ಜೋಗನಕಟ್ಟೆ ಮತ್ತು ಜಯರಾಮ ಸರ್ ಅವರಿಗೆ ಈ ಮೂಲಕ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ತಾವು ಸರ್ಕಾರಿ ಉದ್ಯೋಗದಲ್ಲಿದ್ದೀರಾ, ಪೊಲೀಸ್ ಪೇದೆಯಾಗಿ ಕರ್ತವ್ಯ ಮಾಡ್ತಾಯಿದ್ದೀರಾ, ಸಾಕಷ್ಟು ಸಂಬಳನೂ ಕೂಡ ಬರ್ತಾ ಇರುತ್ತೆ ಅನ್ಕೋತೀವಿ. ಇದರ ನಡುವೆ ಕೂಡ PhD ಮಾಡಲೇಬೇಕು ಅನ್ನೋಂಥ ಹಂಬಲ ಬಂದಿದೆ, ಆದರೂ ಯಾಕೆ ಅದು ಈ ವಯಸ್ಸಲ್ಲಿ? ಇಲ್ಲ, ನಾವು ಓದುವಾಗಲೇ ಬಾಬಾ ಸಾಹೇಬ್ರ ಸಿದ್ಧಾಂತ ಮತ್ತು ಭಗವಾನ್ ಬುದ್ಧರ ಸಿದ್ಧಾಂತನ ಅಳವಡಿಸ್ಕೊಂಡಿರೋರು. ಈಗಲೂ ಸಹ ನಾವು ಹಾಗೇ ಬಾಳ್ತಾಯಿದ್ದೀವಿ, ಹಾಗೆ ನಾನು ಬದುಕ್ತಾ ಇದ್ದೀನಿ. ನಾನಂತೂ ಓದು ನಿರಂತರ. ಅದಕ್ಕೆ ನಾನು ಈಗಲೂ ಸಹ ಯಾವುದಾದ್ರು ಒಂದು ಪುಸ್ತಕ ಓದೋದು ಅದು ನಡೀತಾನೇ ಇದೆ. ಓದಿಗೆ ಏಜ್ನ ಬಾಂಧವ್ಯನೇ ಇಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಓದೋದಕ್ಕೆ ಲಿಮಿಟೇಷನ್ ಇಲ್ಲ. ನನಗೆ ಈಗಲೂ ಹಂಬಲ ಇದೆ. ಇನ್ನೂ ಕೆಲವೊಂದೆಲ್ಲ ಬರಿಬೇಕು ಅನ್ನೋ ಆಸಕ್ತಿಗಳಿದೆ, ಅದನ್ನೆಲ್ಲ ಮುಂದುವರಿಸ್ತೀನಿ. ನನಗೆ ಆಗಾಗ ಕಾಡ್ತಾನೆ ಇರ್ತದೆ. ಓದೋದಂತೂ ನಾನು ನಿಲ್ಲಿಸೇ ಇಲ್ಲ. ನನ್ನ ಓದಿಗೂ ಪೊಲೀಸ್ ಇಲಾಖೆಗೂ ಸಂಬಂಧ ಇಲ್ಲ ಅಂತ ಅನ್ಕೋತಾರೆ. ಹಾಗೇನಿಲ್ಲ, ನಾನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗೂ ತುಂಬ ಓದ್ಬೋದು, ತುಂಬ ಪುಸ್ತಕಗಳಿವೆ. ಹಾಗಾಗಿ ನಿರಂತರ ನನ್ನ ಅನಿಸಿಕೆ. ಪೊಲೀಸ್ ಆಗಿ ಕರ್ತವ್ಯ ಮಾಡುವಂಥದ್ದು 24 ಗಂಟೆಗಳಲ್ಲೂ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತೀರ, ಕರ್ತವ್ಯದಲ್ಲಿ ಇರ್ತೀರ. ಇದರ ನಡುವೆ ಓದಿಗಾಗಿ ಎಷ್ಟು ಸಮಯವನ್ನು ನೀವು ನಿಗದಿ ಮಾಡ್ತೀರಿ ದಿನಕ್ಕೆ? ಹೇಗೆ ಪ್ರಿಪೇರ್ ಆಗ್ತಾಯಿದ್ರಿ? ಇಲ್ಲ, ವಿಚಾರದಲ್ಲಿ ಈಗ 24x7 ಕೆಲಸ ಮಾಡೋದು ಎಲ್ಲ ಸಂದರ್ಭಗಳಲ್ಲೂ ಇಲ್ಲ. ನಾವು ರಾತ್ರಿ ಕರ್ತವ್ಯ ಮಾಡಿದಾಗ ಬೆಳಗ್ಗೆ ರೆಸ್ಟ್ ಇರ್ತಾಯಿದ್ವಿ, ಬೆಳಗ್ಗೆ ಕರ್ತವ್ಯ ಮಾಡಿದಾಗ ರಾತ್ರಿನಾಗ ನಮ್ಗೆ ವಿಶ್ರಾಂತಿ ಸಿಗ್ತಿತ್ತು. ಆ ಸಮಯದಲ್ಲಿ 2 ರಿಂದ 3 ಗಂಟೆಗಳ ಕಾಲ ಸತತ ಅಭ್ಯಾಸ ಮಾಡ್ತಾನೇ ಇದ್ದೆ. ಹಾಗಾಗಿ ಇವತ್ತು ನಾನು ಇದೊಂದು PhDನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಅಂದರೆ ಓದುವಿನ ಹಸಿವಿದ್ದವನಿಗೆ ಇಲ್ಲಿ ಅವನ ವಯಸ್ಸಾಗಿರ್ಬೋದು ಅಥವಾ ತಮ್ಮ ಕರ್ತವ್ಯ ಇದ್ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ ಅನ್ನುವಂಥದ್ದು. ಖಂಡಿತ. ವಿದ್ಯಾರ್ಥಿ ಜೀವನಕ್ಕೆ 8 ಗಂಟೆಗಳ ಕಾಲ ನಿದ್ದೆ ಸಾಕು, ಇನ್ನು ಮಿಕ್ಕದೆಲ್ಲ ಓದಬೇಕು ಅಂತ ಬಾಬಾ ಸಾಹೇಬ್ರು ಹೇಳ್ತಿದ್ರು. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು 4 ಗಂಟೆ ನಿದ್ದೆ ಮಾಡಿದ್ರೂ ಸಾಕು, ನಾವು ಓದಬಹುದು. ಆ ಓದುವ ಆಕಾಂಕ್ಷೆ ಮತ್ತು ಅದೊಂದು ಕಾತರ ಇರೋರಿಗೆ ನಿದ್ದೆ ಬರೋದು ಇಲ್ಲ. ಹಾಗಾಗಿ ನಾನು 4 ವರ್ಷ ಅದನ್ನು ಸತತವಾಗಿ ತಪಸ್ಸು ಥರ ಮಾಡಿ, ಅದಕ್ಕೆಲ್ಲ ನನ್ನ ಫ್ಯಾಮಿಲಿ
ನನ್ನ ಫ್ರೆಂಡ್ಸು ಸರ್ಕಲ್ಲು ಮತ್ತು ನನ್ನ ಇಲಾಖೆ ತುಂಬ ಸಹಕಾರ ನೀಡಿದೆ. ಅವರೆಲ್ಲರಿಗೂ ನಾನು ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೀನಿ. ತಮ್ಮ ಕುಟುಂಬಸ್ಥರು ಹಾಗೂ ಸ್ನೇಹಿತರು ನಾನು PhD ಮಾಡ್ತೇನೆ ಅಂತಂದಾಗ ಅವರು ನಿಮಗೆ ಎಷ್ಟು ಸಪೋರ್ಟ್ ಮಾಡಿದ್ರು? ತುಂಬ ಸಹಕಾರ ತುಂಬ ಸಹಕಾರ ನೀಡಿದರು. ನಮ್ಮ ಗೆಳೆಯರಾದ ರಂಗಸ್ವಾಮಿ ಸರು ಮತ್ತು ಕೃಷ್ಣಪ್ಪ ಅವರು ಪೊಲೀಸ್ ಇಲಾಖೆ, ಮತ್ತು ವಾರ್ಡನ್ನು ಶಿವಮಲ್ಲಯ್ಯ, ಮತ್ತು ನಮ್ಮ ಕಮರ್ಷಿಯಲ್ AC ಇದ್ದಾರೆ ಮಾದೇವರು ಅವರು, ಮತ್ತು ನನ್ನ ಆತ್ಮೀಯ ಗೆಳೆಯ ವೆಂಕಟರಾಜು, ಎಲ್ಲ ನಮ್ಮದು ಇಡೀ ಫ್ರೆಂಡ್ ಸರ್ಕಲೇ ಒಂದು ತುಂಬ ಬಂಧು ಬಳಗ 25-30 ವರ್ಷದಿಂದ ಜೊತೆಲಿದ್ದೀವಿ. ಅವರೆಲ್ಲರ ಸಹಕಾರದಿಂದ ಈ ಪದವಿನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಇವತ್ತು PhDನ ಪಡ್ಕೊಂಡಿದ್ದ ಬಳಿಕ ನಿಮ್ಮ ಸ್ನೇಹಿತರು ಯಾವೆಲ್ಲ ರೀತಿ ಖುಷಿ ಹಂಚ್ಕೋತಾರೆ ತಮ್ಮ ಜೊತೆ? ಖಂಡಿತ ತುಂಬ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಗೆಳೆಯರುಗಳು ಸಹ ನಾವು ಸಹ ಮಾಡಬೇಕು ಅನ್ನೋ ಆಸೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವಕಾಶ ಸಿಕ್ಕಿದ್ರೆ ಅವರು ಮಾಡ್ತಾರೆ. ಭಗವಾನ್ ಬುದ್ಧ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಲಿ. ಸಾಕಷ್ಟು ಜನ ತಾವು ಕೂಡ ಡಬಲ್ ಗ್ರ್ಯಾಜುಯೇಷನ್ ಮಾಡಬೇಕು, PhD ಪಡಿಬೇಕು, ಡಾಕ್ಟರೇಟ್ ಪಡ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹಂಬಲ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ಏನನ್ನು ಹೇಳ್ತೀರಾ, ಓದುವಂಥ ಮನಸ್ಥಿತಿ ಇರುವಂಥವ್ರಿಗೆ? ನನ್ನ ಅನಿಸಿಕೆ ಪ್ರಕಾರ ಓದು ನಿರಂತರ, ಸಾಧನೆ ಸಾಧಕರ ಸೊತ್ತು. ಹಾಗಾಗಿ ನೀವು ಸಂಪೂರ್ಣ ಓದನ್ನ ತೊಡಗಿಸ್ಕೊಂಡ್ರೆ ಸಾಧನೆ ಖಂಡಿತ ನಿಮ್ಮ ಕಾಲು ಕೆಳಗಡೆ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮ್ಮ ಅಪ್ಪ ಅಮ್ಮನೂ ಕೂಡ ಎಲ್ಲೋ ಒಂದು ಕಡೆ ಮಗನಿಂದ ಇದನ್ನೆಲ್ಲ ಬಯಸಿದ್ರೆ ಮಗ ಹಿಂಗೆ ಆಗಬೇಕು ಅನ್ನೋಂಥದ್ದನ್ನು ಹೇಳ್ತಿದ್ರೆ? ಖಂಡಿತ ನಮ್ಮ ತಂದೆ ತಾಯಿಗಳು ಬದುಕಿದ್ದಾಗ ತುಂಬ ಆಸೆ ಪಡ್ತಿದ್ರು. ನಾವು ಓದುವಾಗ ನಮ್ಮ ಗೆಳೆಯರ ಬಳಗ ನಾನು ಮೂಲತಃ ಟಿ ನರಸೀಪುರ ತಾಲೂಕಿನ ತಲಕಾಡು ಅಂಬೇಡ್ಕರ್ ನಗರದವನು. ಹಬ್ಬ ಹರಿದಿನಗಳಿಗೆ ನಮ್ಮ ಗೆಳೆಯರೆಲ್ಲ ಬಂದಾಗ ನಮ್ಮ ತಂದೆ ತಾಯಿಗಳು ತುಂಬ ಖುಷಿ ಪಡ್ತಿದ್ರು, ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ. ನಮ್ಮ ತಂದೆ ಮತ್ತು ನಮ್ಮ ತಾಯಿ ಇವತ್ತಿಲ್ಲ. ಇದ್ದಿದ್ರೆ ಅವರಷ್ಟು ಅತ್ಯಂತ ಹೆಚ್ಚು ಹರ್ಷನ ವ್ಯಕ್ತಪಡಿಸಿದವ್ರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ನಮ್ಮ ತಂದೆ ತಾಯಿ ಅವ್ರು ತುಂಬ ಕಷ್ಟದ ಜೀವನದಲ್ಲಿ ನಮ್ಮನ್ನೆಲ್ಲ ಓದಿಸಿದ್ದಾರೆ. ನಾವು ಓದೋದು ಕಂಡು ಅವ್ರು ತುಂಬ ಇಷ್ಟ ಆಗ್ತಿತ್ತು. ಅವ್ರು ಸಂತೋಷ ಪಡ್ತಾಯಿದ್ರು. ಈ ಒಂದು ಪದವಿನ ತೊಗೊಂಡಿದ್ದಾರೆ ತುಂಬ ಇಷ್ಟಪಡೋರು. ದುರ್ದೈವ ಅವರು ನಮ್ಮ ಜೊತೆಲಿಲ್ಲ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಮಾತುಗಳನ್ನ ಪೊಲೀಸ್ ಪೇದೆಯಾಗಿರುವಂಥ ಸುರೇಶ್ರವರು ಹೇಳ್ತಿರುವಂಥದ್ದು. ಅಂದರೆ ಓದುವಂಥ ಮನಸ್ಥಿತಿ ಇರುವಂಥ ಪ್ರತಿಯೊಬ್ಬರೂ ಸಹ ಇಲ್ಲಿ ವಯಸ್ಸಿನ ಮಿತಿ ಇಲ್ಲ, ಓದುವ ಹಂಬಲ ಮಾತ್ರ ಇರಬೇಕು. ಯಾರು ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಕೂಡ ಸಾಧನೆಗಳನ್ನ ಮಾಡ್ಬೋದು. ಅಂಥವರಿಗೆ ನಾನೇ ಒಂದು ಉದಾಹರಣೆ ಅನ್ನುವಂಥ ಮಾತುಗಳು ಸಹ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.